ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್. ನಾನು ಮಂಜು, ನೀವು ನೋಡ್ತಿದ್ರಿ ಮಂಜು ಸ್ಟೋರೀಸ್. ಫ್ರೆಂಡ್ಸ್, ನಮ್ಮ RCB ತಂಡಕ್ಕೆ ಸಿಕ್ಸರ್ ಕಿಂಗ್ ಎಂಟ್ರಿ ಕೊಟ್ಟಿದ್ದಾರೆ IPL 2025ಗಾಗಿ ಅಂತ ಹೇಳ್ಬೋದು. ಹಾಗಾದರೆ ಟೈಮ್ ವೇಸ್ಟ್ ಮಾಡದೆ ಆ ಸಿಕ್ಸರ್ ಕಿಂಗ್ ಯಾರು ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವು ಇನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಇನ್ನು ಫ್ರೆಂಡ್ಸ್, ನಮ್ಮ RCB ತಂಡಕ್ಕೆ ಎಂಟ್ರಿ ಕೊಡುವ ಸಿಕ್ಸರ್ ಕಿಂಗ್ ಅದು ಬೇರೆ ಯಾರು ಅಲ್ಲ, ಟಿಮ್ ಡೇವಿಡ್ ಅಂತ ಹೇಳ್ಬಹುದು. ಹೌದು ಫ್ರೆಂಡ್ಸ್, ಇವೇನು ಸಿಕ್ಸರ್ ಕಿಂಗ್ ಅಂತ ಹೇಳಿ ನಮ್ಮ ತಲೆ ಕೆಡಿಸ್ತಾ ಇದ್ದಾನೆ ಅಂತ ಇಲ್ಲ ಫ್ರೆಂಡ್ಸ್. ಇತ್ತೀಚೆಗೆ ಸಿಕ್ಸರ್ ಕಿಂಗ್ ಆಗಿ ಗುರುತಿಸಿಕೊಳ್ತಾ ಇರೋದು ಟಿಮ್ ಡೇವಿಡ್ ಅಂತ ಹೇಳ್ಬಹುದು. ಮುಂಬೈ ಇಂಡಿಯನ್ಸ್ನಲ್ಲಿ ಸಾಕಷ್ಟು ಮ್ಯಾಚ್ಗಳನ್ನು ಗೆಲ್ಲಿಸಿದ್ದಾರೆ. ಅದು ಕೂಡ ನಮ್ಮ RCB ತಂಡಕ್ಕೆ ಸೆಮಿಫೈನಲ್ ಹೋಗಲು ಒಂದು ಸ್ವಲ್ಪ ಹೆಲ್ಪ್ ಮಾಡಿದ ಟಿಮ್ ಡೇವಿಡ್ ಅಂತ ಹೇಳ್ಬಹುದು. ಹೌದು, ಮುಂಬೈ ಇಂಡಿಯನ್ಸ್ ತಂಡದಲ್ಲಿ ಇದ್ದಾಗ ಟಿಮ್ ಡೇವಿಡ್ ಅವರು ಡೆಲ್ಲಿ ಕ್ಯಾಪಿಟಲ್ಸ್ ವಿರುದ್ಧ ಕೇವಲ 21 ಬಾಲ್ಗಳಲ್ಲಿ 60 ರನ್ನನ್ನು ಚಚ್ಚುವುದರ ಮೂಲಕ ನಮ್ಮ RCB ತಂಡವನ್ನು ಸೆಮಿಗೆ ಕಳಿಸಿದ್ರು. ಇನ್ನು ಟಿಮ್ ಡೇವಿಡ್ ಅವರು ನಿನ್ನೆ ಜಾಯ್ನ್ ಆಗಿದ್ದಾರೆ ಅಂತ ಹೇಳ್ಬೋದು. ನಿನ್ನೆ ಅಲ್ಲ ಫ್ರೆಂಡ್ಸ್, 13ನೇ ತಾರೀಕಿನಂದು ಜಾಯ್ನ್ ಆಗಿದ್ದಾರೆ, ಅಂದರೆ ಇವತ್ತೇ ಅಂತ ಹೇಳ್ಬೋದು. ಇನ್ನು ಟಿಮ್ ಡೇವಿಡ್ ಅವರು ನಮ್ಮ RCB ತಂಡವನ್ನು ಜಾಯ್ನ್ ಆಗಿದ್ದು ತುಂಬ ಖುಷಿಯಾಗಿದೆ. ಯಾಕಂದರೆ ಇವರು ಬರ್ತಾರಾ ಇಲ್ಲ ಅಂತ ಸ್ವಲ್ಪ ಡೌಟ್ ಹತ್ತಿತ್ತು. ಈಗ ಬಂದಾಗಿದೆ. ನಮ್ಮ RCB ತಂಡಕ್ಕೆ ಇವರೇ ಸ್ಟ್ರೆಂತ್ ಅಂತ ಹೇಳ್ಬೋದು. ಇವರನ್ನು ಡೈರೆಕ್ಟಾಗಿ ಪ್ಲೇಯಿಂಗ್ ಲೆವೆನಲ್ಲಿ ಆಡಿಸ್ತಾರೆ. ಇನ್ನು ಫ್ರೆಂಡ್ಸ್, ಟಿಮ್ ಡೇವಿಡ್ ಅವರನ್ನು ಪ್ಲೇಯಿಂಗ್ ಲೆವೆನಲ್ಲಿ ಆಡಿಸ್ಬೇಕಾ ಇಲ್ಲ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡೋದ್ರ ಮೂಲಕ ತಿಳಿಸ್ಕೊಡಿ. ಇನ್ನು ನಿಮಗೆ ಇದೇ ರೀತಿ ನಮ್ಮ RCB ಮತ್ತು ಕ್ರಿಕೆಟ್ ಬಗ್ಗೆ ಅಪ್ಡೇಟ್ಸ್ ಬೇಕಾದರೆ ನಮ್ಮ ಚಾನಲ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ ಫ್ರೆಂಡ್ಸ್.